ದೇವರ ಮಕ್ಕಳಾಗಿರುವಂತಹ ದೇವರ ಸಭೆಗೆ ಆತನು ಎಚ್ಚರಿಸುವಂತಹ ಅನೇಕ ಸಂಗತಿಗಳನ್ನು ಇವತ್ತು ನಾವು ಕಾಣ್ತೇವೆ. ಯಾಕಂದ್ರೆ ಪೌಲನು ಬಹಳ ದೇವರ ಅನ್ಯೋನ್ಯತೆಯಲ್ಲಿ ಹೊಂದಿಕೊಂಡು ಇದ್ದಂಥ ಒಬ್ಬ ಭಕ್ತನಾಗಿದ್ದಾನೆ. ಆತನು ರೋಮಾಪುರದ ಪತ್ರಿಕೆ 13ನೇ ಅಧ್ಯಾಯದಲ್ಲಿ ಅದರ 11ನೇ ವಚನದಿಂದ 14 ವಚನದವರೆಗೆ ಇವತ್ತು ನಾವು ಓದಿಕೊಳ್ಳುವುದಾದರೆ ಅಲ್ಲಿ ಹೀಗೆ ಆತನು ಬರೆಯುತ್ತಾನೆ: ಈಗಿನ ಕಾಲವು ನಿದ್ದೆಯಿಂದ ಎಚ್ಚರವಾಗಿರತಕ್ಕ ಕಾಲವೆಂದು ಅರಿತು ಇದನ್ನೆಲ್ಲ ಮಾಡಿರಿ. ನಾವು ಕ್ರಿಸ್ತನನ್ನು ಮೊದಲು ನಂಬಿದ ಕಾಲದಲ್ಲಿ ಇದ್ದಕ್ಕಿಂತ ಈಗ ನಮ್ಮ ವಿಮೋಚನೆ ಹತ್ತಿರವಾಯಿತು. ഇരുಳು ಬಹಳ ಮಟ್ಟಿಗೆ ಕಳೆಯಿತು, ಹಗಲು ಸಮೀಪವಾಯಿತು. ಕತ್ತಲೆಗೆ ಅನುಗುಣವಾದಂಥ ಕೃತ್ಯಗಳನ್ನು ಬಿಟ್ಟು ಬೆಳಕಿಗೆ ಅನುಗುಣವಾದಂಥ ಆಯುಧಗಳನ್ನು ಧರಿಸಿಕೊಳ್ಳೋಣ. ದುಂದೌತಣ, ಕುಡಿಕೆತನಗಳಲ್ಲಿ ಆಗಲಿ, ಕಾಮವಿಲಾಸ, ನಿರ್ಲಜ್ಜಾ ಕೃತ್ಯಗಳಲ್ಲಿ ಆಗಲಿ, ಜಗಳ, ಹೊಟ್ಟೆಕಿಚ್ಚುಗಳಲ್ಲಿ ಆಗಲಿ ಕಾಲವನ್ನು ಕಳೆಯದೆ ಹಗಲು ಹೊತ್ತಿಗೆ ತಕ್ಕ ಹಾಗೆ ಮಾನಸ್ಥರಾಗಿ ನಡೆದುಕೊಳ್ಳೋಣ. ದೇಹದ ಆಸೆಯನ್ನು ಪೂರೈಸುವುದಕ್ಕಾಗಿ ಚಿಂತಿಸದೆ ಕರ್ತನಾದ ಯೇಸು ಕ್ರಿಸ್ತನನ್ನೇ ಧರಿಸಿಕೊಳ್ಳೋಣ. ದೇವರಿಗೆ ಸ್ತೋತ್ರವಾಗಲ್ಪಡಲಿ. ಕಾಲ ಕುರಿತಾಗಿ ಪೌಲನು ಆ ಸಭೆಯ ವಿಶ್ವಾಸಿಗಳ ಆತನು ಹೇಳ್ತಾನೆ, ಈಗ ಇವತ್ತು ಲೋಕದಲ್ಲಿ ಜೀವಿಸ್ತಾ ಇರುವಂತಹ ಈ ಕಾಲದಲ್ಲಿ ಇವತ್ತು ನಾವು ಜೀವಿಸ್ತಾ ಇದ್ದೇವೆ. ಈಗ ನಾವು ಕತ್ತಲೆಯನ್ನು ಕಳೆದು ಇವತ್ತು ಹಗಲು ಸಮೀಪವಾಗಿದೆ. ಆ ಹಗಲಿನಲ್ಲಿ ಇರುವಂಥವರಾಗಿರುವ ಹಾಗೆ ಹಗಲಿಗೆ ಅನುಗುಣವಾಗಿರುವಂತಹ ಆಯುಧಗಳನ್ನು ನಾವು ಧರಿಸಿಕೊಂಡು ಇವತ್ತು ಎಲ್ಲ ಸಂಗತಿಗಳನ್ನ, ಲೌಕಿಕವಾಗಿರುವ ಸಂಗತಿಗಳ ಅನ್ಯೂನತೆಯನ್ನ ನಾವು ತ್ಯಜಿಸಿ ಬಿಡೋಣ ಎಂಬುದರ ಕುರಿತು ಆತನು ಹೇಳ್ತಾನೆ. ಯಾಕಂದ್ರೆ ಕಾಲವು ಬಹಳ ಇವತ್ತು ಹತ್ತಿರವಾಗಿದೆ. ಕಾಲವು ಇವತ್ತು ಕರ್ತನ ಬರುವಿಕೆಯ ಕಾಲ ಸಮೀಪವಾಗಿರುವುದರಿಂದ ಈಗಿನ ಕಾಲ ನಿದ್ರೆಯಿಂದ ಎಚ್ಚರವಾಗಿರ್ತಕ್ಕಂಥ ಕಾಲವಾಗಿರಲ್ಪಟ್ಟಿದೆ. ನಾವು ಬಹಳ ಎಚ್ಚರವಾಗಿರ್ತಕ್ಕಂಥ ಕಾಲವಾಗಿರುವುದರಿಂದ ಮೊದಲು ನಾವು ಕ್ರಿಸ್ತನನ್ನು ನಂಬಿದ ಆ ದಿನಕ್ಕಿಂತಲೂ ಈಗ ಇವತ್ತು ನಾವು ಮೊದಲು ನಂಬಿದ ಕಾಲದಿಂದಕ್ಕಿಂತಲೂ ಈಗ ನಮ್ಮ ವಿಮೋಚನೆ ಬಹಳ ಹತ್ತಿರವಾಗಿರುವುದರಿಂದ ನಾವು ಮತ್ತಷ್ಟು ಹೆಚ್ಚಾಗಿ ನಾವು ಈ ಅನ್ಯೂನತೆಯ ಕಾರ್ಯಗಳನ್ನು ಮಾಡುವವರಾಗಿರಬೇಕೆಂಬುದಾಗಿ ಪೌಲನು ಆತನು ಹೇಳುತ್ತಾನೆ. ದೇವರಿಗೆ ಸ್ತೋತ್ರ. ಇವತ್ತು ಕ್ರಿಸ್ತನು ಬರೋಣ. ಕ್ರಿಸ್ತನ ಬರುವಿಕೆ ಬಹಳ ಹತ್ತಿರವಾಗಿದೆ. ಆದ್ದರಿಂದ ಇವತ್ತು ದೇವರ ಮಕ್ಕಳಾಗಿರುವಂಥ ನಾವುಗಳು ಇವತ್ತು ದುಂದವತನಗಳಲ್ಲಿ, ಕುಡಿಕತನಗಳಲ್ಲಿ, ಇವತ್ತು ಹೊಟ್ಟೆ ಕಿಚ್ಚುಗಳಲ್ಲಿ, ನಿರ್ಲಜ್ಜಾ ಕೃತ್ಯಗಳಲ್ಲಿ ಇವತ್ತು ಅನೇಕ ಸಂಗತಿಗಳನ್ನು ನಾವು ಮಾಡುವುದನ್ನು, ಕಾಲವನ್ನು ಕಳೆಯುವುದನ್ನು ಬಿಟ್ಟು ಇವತ್ತು ಕ್ರಿಸ್ತನಿಗೋಸ್ಕರ, ಕ್ರಿಸ್ತನ ಅನ್ಯೂನತೆಗೋಸ್ಕರ, ಕ್ರಿಸ್ತನನ್ನು ಮಹಿಮೆಪಡಿಸುವುದಕ್ಕೋಸ್ಕರ, ಕ್ರಿಸ್ತನನ್ನು ಪ್ರೀತಿಸುವುದಕ್ಕಾಗಿ ನಾವು ಯಾವಾಗಲೂ ಆತುರ ಪಡುವವರಾಗಿರಬೇಕೆಂಬುದಾಗಿ ಪೌಲನು ಆತನು ಕೇಳಿಕೊಳ್ಳುವನಾಗಿದ್ದಾನೆ.